पब्लिक 7 न्यूज़ में आप सभी दर्शकों का स्वागत है। कर्नाटक राज्य में प्रसिद्ध देवी अक्का महादेवी इनके जीवन पर आधारित एक फिल्म बनने जा रही है, जिसे बीजे विष्णुकांत प्रोड्यूस करेंगे। इस फिल्म में अक्का महादेवी के जीवन की कुछ झलकियां बताई जाएगी। शुरुआती समय से लेकर इनके जीवन में क्या कुछ गुजरा, इनकी शिवमोगा में शुरू हुई जिंदगी से लेकर श्रीशैलम तक के सफर को इस फिल्म में बताया जाएगा, जिसे देखने के बाद लोगों को अक्का महादेवी के जीवन से संबंधित काफी जानकारी मिलेगी, जिसके बारे में किताबों में पढ़ा गया है। लोग इसे पर्दे पर देखेंगे। बीजे विष्णुकांत ने मीडिया से बात करते हुए इन सभी बातों को बताया। क्या कुछ बीजे विष्णुकांत इस फिल्म के प्रोड्यूसर ने कहा, सुनिए इन्हीं की जुबानी और जाने कर्नाटक राज्य में रिलीज होने वाली इस मूवी के बारे में विस्तार से। ನನ್ನ ಹೆಸರು ವಿಷ್ಣುಕಾಂತ್ ಬಿಜೆ ಅಂತ ಕನ್ನಡ ಚಲನಚಿತ್ರರಂಗದಲ್ಲಿ ಬರಹಗಾರನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಹಾಗೂ 2 ಸಿನಿಮಾದಲ್ಲಿ ನಾಯಕ ನಟನಾಗಿ ಪಾತ್ರ ನಿರ್ವಹಿಸಿದ್ದೇನೆ. ಮೊದಲೇ ನಿರ್ಮಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಲನಚಿತ್ರ ಅದು ಒಂದು ಅದ್ಭುತವಾದ ಪ್ರದರ್ಶನಗೊಂಡು ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗಾಗಿ ಆ ಚಿತ್ರದಿಂದ ಅತಿ ಸಂತೋಷವಾಗಿ ಮತ್ತು ಚಲನಚಿತ್ರ ರಂಗದಲ್ಲಿ ಒಂದು ಛಾಪು ಮೂಡಿಸುವಂಥ ಒಂದು ಚಿತ್ರವಾಯಿತು. ಪ್ರಶಸ್ತಿ ತಂದು ಕೊಟ್ಟಿದ್ದು ಕೂಡ ತುಂಬ ಸಂತೋಷ ಆಯಿತು. ಹಾಗೆ ಮುಂದುವರೆದು ನಾನು ಮನಸ್ಸುಗಳ ಮಾತು ಮೊದಲ ಒಂದು ಚಲನಚಿತ್ರ ನಿರ್ಮಿಸಿದೆ. ಅದಾದ ನಂತರ ಗಂಗಾ ಕಾವೇರಿ ಮತ್ತು ಇತ್ತೀಚೆಗೆ ಬಿಡುಗಡೆಯಾದಂಥ ಕಲ್ಯಾಣ ಕೋರ ಡಾಕ್ಟರ್ ಚನ್ನಬಸಪ್ಪ ಪಟ್ಟದೇವರ ಜೀವನಾಧಾರಿತ ಚಲನಚಿತ್ರವಾಗಿತ್ತು. ಈ ಸಿನಿಮಾ ಅಂತೂ ತುಂಬ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರದರ್ಶನ ಕಂಡು 75 ದಿವಸಗಳ ಕಾಲ ಬಾಲ್ಕಿನಲ್ಲಿ ಮತ್ತು ಬೀದರ್ನಲ್ಲಿ ಕೂಡ ಸುಮಾರು 10 ತಿಂಗಳ ಕಾಲ ಚಲನಚಿತ್ರ ಪ್ರದರ್ಶನ ಆಗಿತ್ತು. ಎಲ್ಲರ ಒಂದು ಪ್ರಶಂಸೆ ತುಂಬ ಉತ್ತಮವಾಗಿತ್ತು. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಇವಾಗ ಮತ್ತೊಂದು ಪ್ರಾಜೆಕ್ಟು ಶ್ರೀ ಜಗನ್ಮಾತೆ ಅಕ್ಕ ಮಹಾದೇವಿ ಅವರ ಜೀವನಾಧಾರಿತ ಚಲನಚಿತ್ರ ನಿನ್ನೆ ತಾನೇ ಅಂದರೆ 7 ಫೆಬ್ರವರಿ 2024ರಂದು ನಮ್ಮ ಜಿಲ್ಲೆಯ ನಮ್ಮೂರಿನಲ್ಲಿ ಒಂದು ಅದ್ಭುತವಾದಂಥ ಬಸವ ಪುರಾಣ ನಡೀತಿತ್ತು. ಆ ಬಸವ ಪುರಾಣದಲ್ಲಿ ಉಪ್ಪಿನ ಬೆಟಗೇರಿ ಸ್ವಾಮಿಗಳು ತುಂಬ ಅದ್ಭುತವಾದಂಥ ಒಂದು ಅವರೇನು ಪ್ರವಚನ ಇತ್ತು, ಸೇರ್ತಕ್ಕಂಥ ಜನರ ಸಂಖ್ಯೆ ಕೂಡ ತುಂಬ ಚೆನ್ನಾಗಿತ್ತು. ಆ ಭಕ್ತ ಸಾಗರನೇ ಹರ್ಕೊಂಡು ಬಂದಿತ್ತು ದನ್ನೂರಾಗೆ. ಅದರ ಮಧ್ಯದಲ್ಲಿ ನಾನು ಶ್ರೀ ಜಗನ್ಮಾತೆ ಅಕ್ಕ ಮಹಾದೇವಿ ಜೀವನಾಧಾರಿತ ಚಲನಚಿತ್ರವನ್ನು ಚಲನಚಿತ್ರೀಕರಣದ ಮುಹೂರ್ತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದು ಕೂಡ ಅವತ್ತು ತುಂಬ ಜನಸಾಗರ, ತಾವು ನೋಡ್ತೀರ ಅಂದ್ಕೊಂಡಿದ್ದೀನಿ ಮೀಡಿಯಾದಲ್ಲಿ, ಅಷ್ಟೊಂದು ಜನ ಸೇರಿದರು. ಕಾರಣ ಅಕ್ಕ ಮಹಾದೇವಿಗೆ ಇರ್ತಕ್ಕಂಥ ಒಂದು ಭಕ್ತಿ ಗೌರವನ ಅವತ್ತು ಚಲನಚಿತ್ರ ಚಿತ್ರೀಕರಣದ ಮುಹೂರ್ತದಲ್ಲೂ ಕೂಡ ಜನಸಂಖ್ಯೆ ಭಾಗವಹಿಸಿ ನೋಡಿದರೆ ಬೆಚ್ಚಿ ಬೀಳುವಷ್ಟಿತ್ತು. ಹಾಗಾಗಿ ಆರಂಭದಲ್ಲಿನೇ ತುಂಬ ಒಂದು ಶುಭ ಸೂಚಕ ಸಿಕ್ಕಿದೆ. ಆ ಚಲನಚಿತ್ರದಲ್ಲಿ ನಾಯಕಿ ಪಾತ್ರ ಅಕ್ಕಮಹಾದೇವಿಯ ಶ್ರೀ ಜಗನ್ಮಾತೆ ಅಕ್ಕಮಹಾದೇವಿಯ ಪಾತ್ರವನ್ನು ನಮ್ಮ ಜಿಲ್ಲೆಯವರು ಸುಲಕ್ಷಾ ಕೈರಾ ಅಂತ ಅವರು ಪಾತ್ರ ನಿರ್ವಹಿಸ್ತಿದ್ದಾರೆ. ಅನೇಕ ಚಲನಚಿತ್ರರಂಗದ ಅನೇಕ ನಮ್ಮ ನಟ ನಟಿಯರಲ್ಲಿ ಪಾತ್ರ ವಹಿಸ್ತಿದ್ದಾರೆ. ನಮ್ಮ ಜಿಲ್ಲೆಯವ್ರನ್ನ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯವ್ರನ್ನ ಈ ಚಲನಚಿತ್ರದಲ್ಲಿ ತಗೊಳ್ಬೇಕನ್ನೋ ಒಂದು ಆಸೆ ಕೂಡ ನನ್ನದಾಗಿದೆ. ಅಂಥ ಪ್ರತಿಭಾವಂತರು ನನ್ನನ್ನು ಸಂಪರ್ಕಿಸ್ಬೋದು. ಅನುಭವ ಮಂಟಪದ ಸೀನು ಏನು ಚಿತ್ರೀಕರಣ ಆಗುತ್ತೋ ಅದು ಬೀದರ್ಲೇ ಆಗುತ್ತೆ. ಉಳುಕಿದೆಯಲ್ಲ ಮೊದಲನೇಂಥದ್ದು ಶಿವಮೊಗ್ಗ ಅಕ್ಕ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಜನಿಸಿದಂಥ ಉಡುತಡಿ ಶಿವಮೊಗ್ಗ ಜಿಲ್ಲೆ, ಮಂಗಳೂರು ಕಡೆ ಕೆಲವು ಜೈನ ಬೀದಿಗಳು, ಕೌಶಿಕ ಮಹಾರಾಜನ ಸಂಬಂಧಪಟ್ಟಂಗೆ ಅರಮನೆ, ಅದಾದ ನಂತರ ಬೀದರು ಮತ್ತು ಶ್ರೀಶೈಲ, ಹೀಗೆ ನಾಡಿನ ಅನೇಕ ಸ್ಥಳಗಳಲ್ಲಿ ಡಿಫ್ರೆಂಟ್ ಆಗಿ ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಬೆಟ್ಟ ಗುಡ್ಡ ನದಿ ಕಾಡು ಕಡಿಮೆ ಏನೇನು ಇವೆ ನಮ್ಮ ರಾಜ್ಯದಲ್ಲಿ अंत कड़े प्रमुखवाद सीन चित्रीकरण ಮಾಡಿದ್ವಿ। सर अभी ये फिल्म की शुरुआत हो गई सर, अभी चालू हो गया? चालू हो गई, शुरुआत हुई, मुहूर्त हो गए जी, अब स्टार्ट। तो कितने दिन में कंप्लीट होगा सर, कुछ आइडिया आपको? कंप्लीट 2024 में। तो रिलीज करने का कुछ डेट फिक्स करेंगे आप? अभी नहीं है, चित्रीकरण अभी नहीं होगा ना, इसलिए वो कंप्लीट होने के बाद स्टूडियो का वो काम क्या क्या है ना, उसके बाद आप इसकी घोषणा करेंगे, डेट फिक्स करके घोषणा करेंगे आप। तो सर अभी जो ये फिल्म है
कितने मतलब बिदर के कितने थिएटर में चलेंगे सर? वो हम नहीं बोल सकते, अब देखिए प्लान का। अभी आपका कुछ फिक्स नहीं हुआ? नहीं है, नहीं अभी शूटिंग भी नहीं होगा। बिदर छोड़ कितने लैंग्वेज में फिल्म निकल रहा सर? ಈ ಚಲನಚಿತ್ರ ಕನ್ನಡ ಮತ್ತು ತೆಲುಗುದಲ್ಲಿ ಮಾಡುವ ಒಂದು ಉದ್ದೇಶ ಇದೆ. ಎರಡೂ ಭಾಷೆಯಲ್ಲಿ ನಾವು ಚಲನಚಿತ್ರ ಚಿತ್ರೀಕರಣ ಮಾಡ್ತಿದ್ದೇವೆ, ಹಾಗೆ ಫಿನಿಶ್ ಮಾಡ್ತೀವಿ. सर बिदर के थिएटरों में चलेगा क्या और दूसरे डिस्ट्रिक्ट में भी चलेगा सर? ಇದು ಜಗನ್ಮಾತೆ ಅಂದರೆ ಇದು ಒಂಥರ ವರ್ಲ್ಡ್ ವೈಡ್. ಇಂಥ ಚಲನಚಿತ್ರ ನಾವು ಪ್ರತಿ ಜಿಲ್ಲೆಯ ಪ್ರತಿ ಥಿಯೇಟರ್ದಲ್ಲಿ ಮಾಡ್ಬೇಕನ್ನೋ ಒಂದು ಆಸೆ ಇದೆ. ಮೈಸೂರಿನಿಂದ ಬೀದರ್ ಎಲ್ಲ ಚಿತ್ರಮಂದಿರಗಳಲ್ಲಿ ನಾವು ಇದನ್ನು ಪ್ರದರ್ಶನ ಮಾಡ್ತೀವಿ.